ಕೇರಳ ಸ್ಟೋರಿ ರೀತಿಲಿ ಒಂದು IT ಕಂಪ್ನಿಯಲ್ಲಿ ಆಗಿದೆ ಅಂದರೆ ನಾವು ನಂಬ್ತೀರಾ? ಒಂದು ದೊಡ್ಡ IT ಕಂಪನಿ, ಒಳ್ಳೆಯ ಸಂಬಳ, ಉತ್ತಮ ಭವಿಷ್ಯದ ಕನಸು ಹಿಡಿದ ಬಂದ ಯುವತಿಯರು. ಆದರೆ ಆ ಆಫೀಸ್ ಒಳಗೆ ಏನು ನಡೀತಿತ್ತು ಅಂತ ಕೇಳಿದ್ರೆ ನಿಮಗೆ ನಂಬಕ್ಕೆ ಆಗಲ್ಲ. ಅಂಥ ಒಂದು ಕೃತ್ಯ ಒಳಗಡೆ ನಡೀತಾ ಇರುತ್ತೆ. 9 FIRಗಳು, 7 ಬಂಧನಗಳು, 4 ವರ್ಷಗಳ ಕಾಲ ನಡೆದ ಈ ಶೋಷಣೆ. ನಾಸಿಕ್ ಆಫೀಸ್ನಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಂದು ನಾವು ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಕೇರಳ ಸ್ಟೋರಿ ಮೂವಿಲಿ ನೋಡಿದ್ವಲ್ಲ, ಸೇಮ್ ಅದೇ ಥರನೇ ಇಲ್ಲಿ ಪುಣೆಯಲ್ಲಿ TCS PPO ಆಫೀಸ್ನಲ್ಲಿ ಸೇಮ್ ಟು ಸೇಮ್ ಅದೇ ಥರ ಘಟನೆ ಆಗಿದೆ. ಆ್ಯಸ್ ಪರ್ ಮೀಡಿಯಾದ ವರದಿಗಳ ಪ್ರಕಾರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಭಾರತದ ಅತ್ಯಂತ ದೊಡ್ಡ IT ಕಂಪನಿ. ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಉದ್ಯೋಗಿಗಳಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ನಗರದಲ್ಲಿ TCS ಒಂದು BPO ಘಟಕ ನಡೆಸ್ತಾ ಇದೆ. ಸುಮಾರು 300 ಉದ್ಯೋಗಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಆಫೀಸ್ ವಡಾಲ ಗ್ರಾಮದ ಹತ್ತಿರ ಇದೆ. ಇಲ್ಲಿ 18 ರಿಂದ 25 ವರ್ಷದ ವಯಸ್ಸಿನ ಅನೇಕ ಯುವ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಭವಿಷ್ಯ ರೂಪಿಸಿಕೊಳ್ಳಕ್ಕೆ, ಕುಟುಂಬಕ್ಕೆ ಆಸರೆ ಆಗಬೇಕಂತೇಳಿ ಓದಿದ ಮೇಲೆ ಎಜುಕೇಷನ್ ಲೋನು, ಮನೆಯಲ್ಲಿ ಕಮಿಟ್ಮೆಂಟ್ ಇರೋ ಸಲುವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಆಫೀಸಲ್ಲಿ ಅವರಿಗೆ ಉದ್ಯೋಗ ನೀಡೋ ಬದಲಾಗಿ ನರಕನೇ ಕೊಟ್ಟಿದ್ದಾರೆ. ಲಿಟ್ರಲಿ ನರಕ ತೋರಿಸಿದ್ದಾರೆ. ಕೇರಳ ಸ್ಟೋರಿಯಲ್ಲಿ ಹೀಗೆ ನರಕ ಅನುಭವಿಸ್ತಾರಲ್ಲ, ಸೇಮ್ ಅದೇ ತರ ಇಲ್ಲಿ ಕೂಡ ಇವತ್ತು ಹುಡುಗಿರು ಕೂಡ ಇಲ್ಲಿ ನರಕ ಅನುಭವಿಸಿದ್ದಾರೆ. MNC jihad is now escalating further. Follows sexual exploitation and misconduct, religious harassment and coercion, even mental harassment, workplace misconduct, pattern of abuse has ಮಾರ್ಚ್ 25, 2026 ನಾಸಿಕ್ನ ದೇವಲಾಲಿ ಕ್ಯಾಂಪ್ ಪೊಲೀಸ್ ಠಾಣೆಗೆ ಒಬ್ಬ ಯುವತಿ ಬಂದಳು. ತಡವರಿಸ್ತಾ ಕಣ್ಣೀರು ಹಾಕ್ತಾ ಆಕೆ ಗಾಬರಿಯಿಂದ ಆಶ್ಚರ್ಯವಾಗಿ ಆಕೆ ತನ್ನ ಕಥೆನ ಹೇಳ್ಕೊಳ್ತಾಳೆ. ಆಕೆ TCSನ BPO ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. 2022 ರಿಂದ 2026ರವರೆಗೆ 4 ವರ್ಷಗಳ ಕಾಲ ಆಕೆ ಮೇಲ್ವಿಚಾರಕರಿಂದ, ಅಂದರೆ ಟೀಮ್ ಲೀಡರು, ಮ್ಯಾನೇಜರ್ ಅಂತ ಏನು ಕರಿತೀವಿ, ಲೈಂಗಿಕ ಕಿರುಕುಳ ಅನುಭವಿಸ್ತಾ ಇದ್ದಾಳೆ. ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಧರ್ಮದ ಹೆಸರಿನಲ್ಲಿ ಮಾನಸಿಕ ಒತ್ತಡ ಕೂಡ ಹಾಕ್ತಾ ಇದ್ರು. HRಗೆ ಹೋಗ್ಬಿಟ್ಟು ದೂರು ಕೊಟ್ಟರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸ್ನೇಹಿತರೆ ಇಲ್ಲಿ ಗಮನಿಸಲೇಬೇಕು, ಏನಾದರೂ ಪ್ರಾಬ್ಲಮ್ ಆದರೆ ಆಫೀಸಲ್ಲಾದರೆ ನಾವು ಹೋಗಿ ತಕ್ಷಣ ಹೇಳೋದೇನೆಂದರೆ HRಗೆ ಕೊಡ್ತೀವಿ. ಅಲ್ಲಿ ಕಮಿಟಿ ಲೀಡರು, ಕಂಪ್ಲೇಂಟ್ ಹೆಲ್ಪ್ಲೈನ್ ಅಂತ ಯಾರು ಇರ್ತಾರೆ ಅವ್ರಿಗೆ ಹೇಳ್ತೀವಿ. ಇಲ್ಲಿ ಹುಡುಗಿ ಹೋಗ್ಬಿಟ್ಟು HRಗೆ ಕಂಪ್ಲೇಂಟ್ ಕೊಟ್ಟರೆ HR ಏನು ರಿಪ್ಲೈ ಕೊಡ್ತಾರೆ ಇಲ್ಲಿ ನೀವು ಕೇಳಲೇಬೇಕು. ಸುಮ್ಮನಿರು, ಇಲ್ಲಿ MNC ಒಳಗಡೆ ಇವೆಲ್ಲ ಸಾಮಾನ್ಯ, ನೀನು ಅಡ್ಜಸ್ಟ್ ಆಗಿ ಹೋಗು ಅಂತಂದು ಹೇಳ್ತಾರೆ. ಎಷ್ಟು ಹೀನಾಯವಾಗಿ ಈ ಮನುಷ್ಯ ಹೇಳ್ತಾನೆ. ಅದೇ ಇವ್ರ ಮನೇಲಿರೋಂಥ ಹೆಣ್ಮಕ್ಳಿಗಾಗಿದ್ದರೆ ಸುಮ್ಮನೆ ಇರ್ತಿದ್ರ. ಪೊಲೀಸರು ಆ ಒಂದು ದೂರನ ದಾಖಲಿಸ್ಕೊಂಡ್ಬಿಟ್ಟು ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ತಿಳಿದಾಗ ಏನು ವಿಷಯ ಅಂತ ಹೇಳಿದ್ರೆ, ಇದು ಒಂದು ಆಕ್ಸಿಡೆಂಟಲ್ಲ ಆಗಿಲ್ಲ ಅಥವಾ ಇದೊಂದು ಘಟನೆ ಅಲ್ಲ, ಇದರಿಂದ ದೊಡ್ಡ ಜಾಲನೆ ಇದೆ ಅಂತೇಳಿ ಅವ್ರಿಗೆ ಡೌಟ್ ಬರುತ್ತೆ. ಅದಾದಮೇಲೆ ತನಿಖೆ ರಚನೆ ಮಾಡ್ತಾರೆ. ನೆಕ್ಸ್ಟ್ ಪೊಲೀಸರು ಈ ಥರ ಎಂಪ್ಲಾಯೀಸ್ಗಳಿಗೆ ಹೇಳ್ತಾರೆ, ಯಾರಾದರೂ ಬಂದು ನಿಮಗೇನಾದರೂ ಅನ್ಯಾಯ ಆಗಿದ್ದರೆ ಧೈರ್ಯವಾಗಿ ಮುಂದೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾರೆ. ಆವಾಗ ಒಂದು 2-3 ಡೇಸಲ್ಲಿ, ಅಂದರೆ ಏಪ್ರಿಲ್ 3ರ ಹೊತ್ತಿಗೆ 9 FIRಗಳು ಬರ್ತವೆ. 9 FIRನ ದಾಖಲು ಮಾಡ್ತಾರೆ. ಅದರಲ್ಲಿ 8 ಮಹಿಳೆಯರು, 1 ಪುರುಷ ಉದ್ಯೋಗಿ, ಎಲ್ಲರೂ ಬಲಿಪಶು ಆದಂಥವರೇ. ಆರೋಪಗಳು ಏನಂತ ಹೇಳಿದ್ರೆ, ಆ್ಯಸ್ ಪರ್ ಮೀಡಿಯಾ ವರದಿಗಳ ಪ್ರಕಾರ, ಪೊಲೀಸ್ ವರದಿಗಳ ಪ್ರಕಾರ, ಮೊದಲನೇದು ಲೈಂಗಿಕ ಕಿರುಕುಳ ಮತ್ತು ಶೋಷಣೆ. ಹಿರಿಯ ಟೀಮ್ ಲೀಡರ್ಗಳಿಂದ ಕಿರಿಯ ಮಹಿಳಾ ಉದ್ಯೋಗಿಗಳ ಮೇಲೆ ವ್ಯವಸ್ಥಿತವಾಗಿ ಕಿರುಕುಳ ನೀಡುತ್ತಿದ್ದರು ಅಂತ ಆರೋಪ ಮಾಡಿದ್ದಾರೆ. ಕೆಲವರು ಮದುವೆ ಆಮಿಷ ತೋರಿಸಿ ಲೈಂಗಿಕ ಶೋಷಣೆ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಧಾರ್ಮಿಕ ಭಾವನೆಗಳಿಗೆ ಅವಮಾನ ಮಾಡಿದ್ದಾರೆ. ಹಿಂದೂ ದೇವತೆಗಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡಲಾಯಿತು. ಗೋಮಾಂಸ ತಿನ್ನಲು ಒತ್ತಡ ಹಾಕಲಾಯಿತು. ವೇತನ, ಸ್ಯಾಲ್ರಿ ಇನ್ಕ್ರಿಮೆಂಟು ಹೈಕ್ ಮಾಡೋಕ್ಕೋಸ್ಕರ, ಹಾಗೆ ಉದ್ಯೋಗ ಭದ್ರತೆ ಇರಬೇಕಂತೇಳಿ ಇವೆಲ್ಲ ಇಟ್ಕೊಂಡ್ಬಿಟ್ಟು ಮತ ಪರಿವರ್ತನೆಗೆ ಒತ್ತಡ ನೀಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಮಾನಸಿಕ ಶೋಷಣೆ. ಪುರುಷ ಉದ್ಯೋಗಿ ಒಬ್ಬರನ್ನು ನಮಾಜ್ ಮಾಡಲು ಬಲವಂತ ಮಾಡಿದ್ದಾರೆ. ಹಾಗೆ ರೋಜು ಮಾಡಬೇಕಂತೇಳಿ ಬಲವಂತ ಮಾಡಿದ್ದಾರೆ. ಒಂದು ಕುಟುಂಬ ದೂರು ನೀಡಿತು, ಏನಂದರೆ ನಮ್ಮ ಮಗಳು ಗುರುಕ ಹಾಕ್ಕೊಂಡು ಬರ್ತಾ ಇದ್ದಾಳೆ, ಇದು ನಮ್ಮ ಮಗಳೇ ಅಲ್ಲ ಅಂತ ಅವರು ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಪ್ರಕಾರ ಆರ್ಥಿಕವಾಗಿ ದುರ್ಬಲ ಯುವತಿಯರನ್ನು ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಸಂದರ್ಶನ ಸಮಯದಲ್ಲಿ ಅವರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಕೇಳಿ ಮಾಹಿತಿನ ಸಂಗ್ರಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾಕತಾಳಿ ಅಲ್ಲ, ಕೋಇನ್ಸಿಡೆನ್ಸ್ ಅಲ್ಲ, ಇದು ಪ್ರೀ ಪ್ಲ್ಯಾನ್ಡ್ ಮಾಡಿದ್ದಾರೆ. ನಾಸಿಕ್ ಪೊಲೀಸ್ ಕಮಿಷನರ್ ಸಂದೀಪ್ ಕರ್ನಿಕ್ ಅವರ ಪ್ರಕಾರ ನಿರ್ದೇಶನದ ಮೇರೆಗೆ ಒಂದು ವಿಶೇಷ ತನಿಖಾ ತಂಡನ ರಚನೆ ಮಾಡ್ತಾರೆ, ಅಂದರೆ SITನ ರಚನೆ ಮಾಡ್ತಾರೆ. 3 ಮಹಿಳಾ ಪೊಲೀಸ್ ಅಧಿಕಾರಿಗಳು ಹೊಸ ಉದ್ಯೋಗಿಗಳಂತೆ ಆಫೀಸ್ಗೆ ಒಳಗೋಗ್ತಾರೆ. ಅವರು ಪುರಾವೆನ ಸಂಗ್ರಹಿಸ್ಕೊಂಡ್ಬಿಟ್ಟು ಬಲಿಪಶುಗಳನ್ನು ವಿಶ್ವಾಸ ಗಳಿಸಿ ಆರೋಪಿಗಳನ್ನು ಕೆಂಡ ಹಸ್ತದಲ್ಲಿ ಇಮಿಡಿಯೇಟ್ ಆಗಿ ಸೆರೆ ಹಿಡಿತಾರೆ. ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅಂದರೆ, ಆಸಿಫ್ ಅನ್ಸಾರಿ, ಶರೀಫ್ ಶೈಖ್, ಶಾರುಖ್, ರಾಜಾ ಮೆನನ್, ತೌಸಿಫ್ ಅತ್ತಾರು, ಡ್ಯಾನಿಶ್ ಶೈಖ್ ಎಲ್ಲರೂ ಟೀಮ್ ಲೀಡರ್, ಮ್ಯಾನೇಜರ್ ಹುದ್ದೆಯಲ್ಲಿ ಇದ್ದವರಂತೆ. ಇನ್ನು ಏಳನೇ ಆರೋಪಿ ಬಂದ್ಬಿಟ್ಟು HR ಮ್ಯಾನೇಜರ್ ಅಶ್ವಿನ್ ಅಶೋಕ್ ಪುಣೆಯಿಂದ ಅರೆಸ್ಟ್ ಮಾಡ್ತಾರೆ. ಆಫೀಸ್ ಒಳಗಿನ 40ಕ್ಕಿಂತ ಹೆಚ್ಚು CCTV ತುಣುಕುಗಳನ್ನು ಪರಿಶೀಲನೆ ಮಾಡಿದಾಗ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ MCOCA ಅಡಿಯಲ್ಲಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಈ ಪ್ರಕರಣದ ಅತ್ಯಂತ ನೋವಿನ ಅಂಶ ಏನಂದರೆ, ಬಲಿಪಶುಗಳು HR ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಕಾನೂನು ಅವರಿಗೆ ದೂರು ಕೊಡುವ ಹಕ್ಕು ಕೊಟ್ಟಿತ್ತು. ಆದರೆ HR ಅಧಿಕಾರಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಎಲ್ಲರಿಗೂ ಶಾಕ್ ಆಗುತ್ತೆ. ಸುಮ್ಮನಿರು, MNC ಒಳಗೆ ಇಂಥ ಸನ್ನಿವೇಶಗಳು ಸಾಮಾನ್ಯ, ಅವರು ಸಹಾಯ ಮಾಡಲೇ ಇಲ್ವಂತೆ. ಇರೋಂಗಿದ್ರೆ ಇರ್ಬೋದು, ಹೋಗಿದ್ರೆ ಹೋಗ್ಬೋದು ಅಂತೇಳಿ ಇಷ್ಟು ನಿರ್ಲಕ್ಷ್ಯವಾಗಿ ಅಧಿಕಾರದಿಂದ ದರ್ಪ ತೋರಿಸ್ತಾರೆ. ಪಾಪ ಇಲ್ಲಿ ಏನಂದರೆ, ಊರು ಬಿಟ್ಟು ಊರು ಬಂದಿದ್ದಾರೆ, ಇವ್ರಿಗೆ ಕಮಿಟ್ಮೆಂಟ್ಗಳು ಇರ್ತವೆ, ಎಜುಕೇಷನ್ ಲೋನ್ ಇರುತ್ತೆ, ಮನೇಲಿ ಇಷ್ಟು ಹಣ ಕಳಿಸ್ಬೇಕಂತೇಳಿ ಊರಿಗೆ ಹೋದ್ರೆ ಬಯಸ್ಕೋಬೇಕು, ಮನೇಲಿದ್ರೆ ಬಯಸ್ಕೋಬೇಕು, ಏನೋ ಒಂದು ಕೆಲಸ ಸಿಕ್ಕಿದೆ ಹೆಂಗೋ ಒಂದು ಮಾಡ್ಕೊಂಡ್ಬಿಟ್ಟು
ಪಾಪ ಕಷ್ಟದಿಂದ ಬಂದಂಥ ಹುಡುಗಿಯರು ಯಾರಿಗೆ ಹೇಳೋಕ್ಕಾಗ್ದೆ, ಮನೇಲಿ ಹೇಳೋಕ್ಕಾಗ್ದಾನೆ, ಈ ಕಡೆ ಫ್ರೆಂಡ್ಸ್ಗಳಿಗೆ ಹೇಳೋಕ್ಕಾಗ್ದಾನೆ, ನೋವಲ್ಲೇ 4 ವರ್ಷ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿರ್ತಾರೆ. ಬಟ್ ಕೊನೆಗೆ ತಡ್ಕೊಳಕ್ಕಾಗ್ದೇ ಒಂದು ಹುಡುಗಿ ಧೈರ್ಯವಾಗಿ ಬಂದುಬಿಟ್ಟು ಕಂಪ್ಲೇಂಟ್ ಕೊಡುತ್ತೆ. ಆ ಒಂದು ಕಂಪ್ಲೇಂಟಿಂದ ಇಷ್ಟೆಲ್ಲ ಆಗುತ್ತೆ. ಪೋಶ್ ಆ್ಯಕ್ಟ್ 2013ರಿಂದ ಭಾರತದ ಕಾನೂನಾಗಿದೆ. ಕಾರ್ಯಸ್ಥಳದ ಲೈಂಗಿಕ ಕಿರುಕುಳ ತಡೆಗೆ ಪ್ರತಿ ಕಂಪನಿಯಲ್ಲಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು. ಕಾನೂನು ಅನ್ನೋದು ಕಾಗದ ಮೇಲಷ್ಟೇ ಉಳಿಬಾರದು. ಇದಕ್ಕೆ ಕಾರಣಕ್ಕೆ HR ಮ್ಯಾನೇಜರ್ ಈಗ ಭಾರತೀಯ ಕಾರ್ಪೊರೇಟ್ ಇತಿಹಾಸದಲ್ಲೇ ಅಪರೂಪದ ಬಂಧನಕ್ಕೆ ಒಳಗಾಗಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಪ್ರಕರಣವನ್ನು ಅತ್ಯಂತ ಗಂಭೀರ ಅಂತ ಕರೆದ್ಬಿಟ್ಟು ಮಂತ್ರಿ ಗಿರೀಶ್ ಮಹಾಜನ್ ಇದು ದೊಡ್ಡ ಜಾಲದ ಭಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಪ್ರಕರಣ ದೊಡ್ಡ ಕೇಸ್ ಇದೆ ಅಂತೇಳಿ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ SIT ಟೀಮಿಗೆ ಅವರು ಆರ್ಡರ್ ಮಾಡ್ತಾರೆ. ನೆಕ್ಸ್ಟ್ ಗಿರೀಶ್ ಮಹಾಜನ್ ಅವರು ಕೂಡ ಇದು ದೊಡ್ಡ ಜಾಲನೆ ಇದೆ, ಇದನ್ನ ಏನಿದೆ ಬ್ರೇಕ್ಔಟ್ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. TCS ಆಫೀಸ್ ಹೊರಗಡೆ ಭಾರಿ ಪ್ರತಿಭಟನೆ ನಡೀತಾ ಇತ್ತು. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ 600ಕ್ಕಿಂತ ಹೆಚ್ಚು ಜನರು ಜಮಾಯಿಸಿದ್ದರು. ಜನ ನ್ಯಾಯ ಕೇಳಿ ಧ್ವನಿ ಎತ್ತಿದರು. TCS ತನ್ನ ಹೇಳಿಕೆಯಲ್ಲಿ ಏನು ಹೇಳಿದೆ ಅಂದರೆ, TCS ಗೊತ್ತಾದ ತಕ್ಷಣ ಏನು ಹೇಳ್ತಿದೆ ಅಂದರೆ, ಇದ್ಯಾವುದು ನಮಗೆ ಗೊತ್ತಿಲ್ಲದೆ ಆಗಿರೋದು, ಯಾರೆಲ್ಲ ಒಳಗಾಗಿದ್ದಾರೆ ಈ ವಿಷಯದಲ್ಲಿ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಈ ವಿಷಯವನ್ನು ತಿಳಿದ ತಕ್ಷಣ ಕ್ರಮ ಕೈಗೊಂಡಿದ್ದೇವೆ. ತನಿಖೆಯಲ್ಲಿರುವ ಉದ್ಯೋಗಿಗಳನ್ನು ಅಮಾನತು ಮಾಡಲಾಗಿದೆ. ನಮ್ಮ ನೀತಿ ಕಿರುಕುಳ ಮತ್ತು ಒತ್ತಡಕ್ಕೆ ಶೂನ್ಯ ಸಹನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಕಾಡಂಥದ್ದು ಏನಂದರೆ, ಇವಾಗ TCS ಕಂಪ್ನಿ ಬಂದುಬಿಟ್ಟು ಎಲ್ಲರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಯಾರೆಲ್ಲ ಒಳಗಾಗಿದ್ದಾರೆ ಅವ್ರನ್ನ ಆರೋಪಿಗಳನ್ನು. ಹಾಗೆ ಈ ಒಂದು ವಿಷಯ ನಮಗೆ ಗೊತ್ತಾಗಿದ್ದೆ, ಇವಾಗ ಇಂಥ ಯಾವ ಒಂದು ಕೃತ್ಯಗಳು ನಮ್ಮ ಆಫೀಸಲ್ಲಿ ನಡೆಯುತ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲರಿಗೂ ಕೇಳೋಂಥದ್ದು ಅಥವಾ ಕಾಡೋಂಥ ಪ್ರಶ್ನೆ ಏನಂದರೆ, 4 ವರ್ಷ ಏನು ಮಾಡ್ತಾಯಿದ್ರು ಇವರು, ಕಮಿಟಿ ಟೀಮ್ ಏನು ಮಾಡ್ತಿತ್ತು, ಇಂಟರ್ನಲ್ ಟೀಮ್ ಏನು ಮಾಡ್ತಿತ್ತು, ಇದು ಯಾವುದೋ ಅವ್ರಿಗೆ ಅಪ್ಡೇಟ್ ಬರಲಿಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದು ಕೇವಲ TCS ಸಮಸ್ಯೆ ಅಲ್ಲ. ಭಾರತದ IT ಮತ್ತು BPO ಕ್ಷೇತ್ರದಲ್ಲಿ ಲಕ್ಷಾಂತರ ಯುವ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನರು ಟೈರ್ 2, ಟೈರ್ 3 ನಗರಗಳಿಂದ ಬಂದವರೇ. ಕುಟುಂಬದಿಂದ ದೂರ ಇದ್ದು ಆರ್ಥಿಕ ಅವಲಂಬನೆಗಾಗಿ ಸೀಮಿತ ಬೆಂಬಲ ಅಥವಾ ಸಪೋರ್ಟ್ ಇಟ್ಕೊಂಡ್ಬಿಟ್ಟು ಮಿಡ್ಲ್ ಕ್ಲಾಸಿಂದ ಬಂದಿರೋದ್ರಿಂದ ಸೆಟ್ಲ್ ಆಗಬೇಕು, ಅಪ್ಪ ಅಮ್ಮ ನೋಡ್ಕೋಬೇಕು, ಮನೆ ಕಡೆ ದುಡ್ಡು ಕಳಿಸ್ಬೇಕಂತೇಳಿ ಡಿಪೆಂಡ್ ಆಗಿದ್ದಾರೆ. ಇಂಥ ದುರ್ಬಲ ಪರಿಸ್ಥಿತಿಯನ್ನು ಶೋಷಕರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಪೋಶ್ ಕಾಯ್ದೆ ಪ್ರಕಾರ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆ. ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಆ್ಯಕ್ಟ್ ಕೂಡ ಇದೆ. ಸೊ ಆದರೆ ಅದು ಕಾಗದದ ಹುಲಿ ಆಗದೆ ಇರಬೇಕಾದ್ರೆ ಜಾಗೃತಿ ಮತ್ತು ಧೈರ್ಯ ಮತ್ತು ಪ್ರಾಮಾಣಿಕತೆ ಜವಾಬ್ದಾರಿ ಕೂಡ ಬೇಕು. ನಾಸಿಕ್ನ ಯುವತಿ ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ಬಂದು ಅವಳ ಒಂದು FIR ದಾಖಲು ಮಾಡಿದ್ಲು. ಆ ಒಂದು FIR ಇಂದ 7 ಜನ ಮೇಲೆ FIR ಆಯಿತು. ಅದರಲ್ಲಿ 7 ಜನ ಅರೆಸ್ಟ್ ಆದರು. ಸತ್ಯ ಎಂದಿಗೂ ಮುಚ್ಚಿ ಉಳಿಯುವುದಿಲ್ಲ. ಆದರೆ ಈ ಪ್ರಶ್ನೆ ನಾವೆಲ್ಲರೂ ಕೇಳಿಕೊಳ್ಳಲೇಬೇಕು. ನಾವು ಮಾಡ್ತಿರೋಂಥ ವರ್ಕಿಂಗ್ ಪ್ಲೇಸಲ್ಲಿ ಕೇವಲ ಅದು ಕೆಲಸದ ಜಾಗ ಆಗಿರಬಾರ್ದು, ಅದು ಮನುಷ್ಯನ ಸ್ವಾಭಿಮಾನ ಕಾಪಾಡಬೇಕಾಗಿರುವಂಥ ಜಾಗ ಆಗಬೇಕು. SIT ತನಿಖೆ ನಡೀತಾ ಇದೆ, ಇನ್ನಷ್ಟು ಸತ್ಯ ಹೊರಬೇಕಾಗಿದೆ. ಈ ಪ್ರಕರಣದಿಂದ ತಿಳ್ಕೊಬೇಕಾದ್ರೆ ಇಷ್ಟೇ. ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಊರು ಬಿಟ್ಟು ಊರಿಗೆ ಹೋಗ್ಬಿಟ್ಟು ಒಂದು ಕಡೆ ಕೆಲಸ ಮಾಡ್ತಿದ್ವಿ ಅಂದಾಗ, ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಪ್ರೊಫೈಲ್ ಕೂಡ ಬಿಲ್ಡ್ ಆಗುತ್ತೆ. ನಾವು ಕೂಡ ಕರಿಯರಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಹುಡುಗರಲ್ಲಿ ಇರ್ತಾರೆ. ಸೊ ಅಲ್ಲೇ ಒಂದು ಆಫೀಸಲ್ಲಿ ಈ ಥರದ್ದು ಒಂದು ನಡೆದಾಗ ಟ್ರಸ್ಟ್ ಮಾಡೋಕ್ಕಾಗಲಿ, ಮುಂದೆ ಬರೋಕ್ಕಾಗಲಿ, ಮುಂದೆ ನೋಡ್ತಾರೆ, ಕಷ್ಟಪಡ್ತಾರೆ. ಟ್ರಸ್ಟ್ ಫ್ಯಾಕ್ಟರ್ ತುಂಬ ಕಡಿಮೆ ಆಗುತ್ತೆ. ಇದು ಯಾವುದು ಮ್ಯಾನೇಜ್ಮೆಂಟಿಗೆ ಗಮನಕ್ಕೆ ಬರದೇ ಇರ್ಬೋದು. ಹಾಗಾಗಿ ಪಿನ್ ಟು ಪಿನ್ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ವ್ಯವಸ್ಥೆ ಚೆನ್ನಾಗಿದ್ದರೆ ಇಂಥ ಒಂದು ಕೃತ್ಯಗಳು ಕಡಿಮೆ ಆಗ್ತವೆ. ಬಟ್ ಇಲ್ಲಿ ಇವ್ರು ಏನು ನಡೆಸಿದ್ದಾರೆ, ಇದು ತುಂಬ ಏನಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ನಡೆದಿದೆ. ದೊಡ್ಡ ಮಟ್ಟಕ್ಕೆ ತುಂಬ ವರ್ಷದಿಂದ ನಡೆದಿದೆ. ಎಷ್ಟು ದಿನದಿಂದ ನಡೆದಿದೆಯೋ ಅಥವಾ ಎಷ್ಟು ಕಂಪ್ನಿಗಳಲ್ಲಿ ನಡೀತಿದ್ದಾವೆ ಇನ್ನೂ ಕೂಡ ಗೊತ್ತಿಲ್ಲ. ಪ್ರತಿಯೊಂದು ಕಂಪ್ನಿಯಲ್ಲಿ ರೀಚೆಕಿಂಗ್ ಮಾಡ್ಕೊತ ಬಂದರೆ, ವ್ಯವಸ್ಥೆ ಸರಿ ಇಟ್ಟರೆ, ಸಿಸ್ಟಮ್ನ ಕರೆಕ್ಟಾಗಿಟ್ಟರೆ ಎಲ್ಲರೂ ಸೆಕ್ಯೂರ್ ಆಗ್ಬೋದು. ಸೊ ಹಾಗಾಗಿ ಇದು ಒಂದು ಕೇರಳ ಸ್ಟೋರಿ ಮೂವಿ ಥರನೇ ಆಗಿದೆ. ಪ್ರತಿಯೊಬ್ಬರು ಹುಡುಗರಲ್ಲಿ ಹುಷಾರಾಗಿರಿ. ಎಸ್ಪೆಷಲಿ ಹುಡುಗಿಯರು ತುಂಬ ಹುಷಾರಾಗಿರಿ. ಫ್ಯಾಮಿಲಿ ಕಮಿಟ್ಮೆಂಟು, ಪರ್ಸನಲ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಟ್ಟು ಅಥವಾ ಮರ್ಯಾದೆ ಪ್ರಶ್ನೆಗಾಗಿ ಯಾರಿಗೂ ಹೇಳ್ದೇನೆ ಅಂಜಕ್ಕೆ ಹೋಗಬೇಡಿ, ಭಯಪಡಕ್ಕೆ ಹೋಗಬೇಡಿ, ಎಸಿಟೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಭಯಪಡಕ್ಕೆ ಹೋಗಬೇಡಿ. ಫ್ರೆಂಡ್ಸ್ಗೆ ಹೇಳಿ ಅಥವಾ ಫ್ಯಾಮಿಲಿಯವ್ರಿಗೆ ಇಮಿಡಿಯೇಟಾಗಿ ಹೇಳಿ ಈ ಥರ ಇದೆ ಅಂತ ಅಂದಾಗ, ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ಕೆಲಸ ಬಿಡಿ. ಇದಿಲ್ಲದ್ರೆ ಬೇರೆ ಕೆಲಸ ಇದೆ. ಆ ಸ್ವಾಭಿಮಾನ ಕಳ್ಕೊಂಡು ಜೀವನ ಮಾಡಬೇಕು ಅಥವಾ ದುಡ್ಡು ಗಳಿಸಬೇಕು ಅನ್ನೋದು ಏನಿಲ್ಲ. ಹಾಗಾಗಿ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಸಿಬ್ಬಂದಿ ಅವರು ತುಂಬ ಟೈಟ್ ಆಗಿದ್ದಾರೆ, ಸ್ಟ್ರಿಕ್ಟ್ ಇದ್ದಾರೆ. ಹಾಗಾಗಿ ಏನೇ ಇದ್ರೂ ಇಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡಿ. ಪೋಷಕರಿಗೆ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ಗೆ ಹೇಳಿ. ಇಮಿಡಿಯೇಟ್ ನೀವೇನಂತ ಹೇಳಿದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಇಮಿಡಿಯೇಟ್ ಏನಂತ ಹೇಳಿದ್ರೆ ಆ್ಯಕ್ಷನ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ದೌರ್ಜನ್ಯ ಆಗ್ತಾನೆ ಇರುತ್ತೆ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅಭಿಪ್ರಾಯ ಇದೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್.